ಪ್ರಭುದೇವ್ ಅವರು. ನಮಸ್ತೆ ಗುರುಜಿ. ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಮಮತಕ್ಕ ರೆಫರ್ ಮಾಡಿದ್ರು. ನಿರಾಹಾರ ಈ ತರ ಹಿಂಗಿರುತ್ತೆ, ನೀವು ಟ್ರೈ ಮಾಡ್ಬೋದಲ್ಲ ಅಂತ. ನಾನು ಆಲ್ಮೋಸ್ಟ್ 95 ಮೇಲಿದ್ದೆ. ಯುವರ್ ಏಜ್ ಫಸ್ಟ್, ಯುವರ್ ನೇಮ್, 42, ಏಜ್, ಪ್ಲೇಸ್. 41. ನನ್ನ ಏಜ್ 41. ಇದು ಮಾಡೋದ್ರಿಂದ ನನಗೆ ಬಾಡಿ ಹಗುರ ಅನಿಸ್ತಾ ಇದೆ, ವೈಟ್ ಲಾಸ್ ಆಗಿದ್ದೀನಿ ಅಂತ ಇವತ್ತು ಚೆಕ್ ಮಾಡಿದೆ. ನಾನು ಅವತ್ತು ಚೆಕ್ ಮಾಡೋದು ಬೇಡ ಅಂತ 1 ತಿಂಗಳು ಚೆಕ್ ಮಾಡ್ಲಿಲ್ಲ. ಇವತ್ತು ಚೆಕ್ ಮಾಡಿದಾಗ ಒಂದು 4.4 ಒಂದು 4.4 kg ವೈಟ್ ಕಮ್ಮಿ ಆಗಿದ್ದೀನಿ. ಮತ್ತೆ ಮೇಜರ್ ನಂಗೆ ಇಂಚಸ್ ಲಾಸ್ ಆಗಿದೆ. ಒಂದು ಸೊಂಟ 43-44 ಇತ್ತು, ಈಗ 41 ಸಮಥಿಂಗ್ ಇದೆ. ಮತ್ತೆ ಏನೇ ಕೆಲಸ ಮಾಡಿ ಸ್ಟ್ರೆಸ್ ಇರಲ್ಲ, ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಮತ್ತೆ ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ಓನ್ ನಿರ್ಧಾರ, ಯಾವುದೇ ಒಂದು ಒತ್ತಡ ಇರಲ್ಲ, ಆ ರೀತಿ ನಿರ್ಧಾರ ತಗೊಬಹುದು. ನಾನು ಮತ್ತೆ ನಮ್ಮ ಮನೆಯವ್ರು ಇಬ್ರು ಮಾಡ್ತಾ ಇದ್ವು, ಅವರು ಮಾಡಿದ್ದಾರೆ. ಆದ್ರೆ ಒಂದು 2 ದಿನದ ಡಿಸ್ಕನೆಕ್ಷನ್ ಆಯ್ತು. ಅದೇ ತುಂಬಾ ರಿಲೀಫ್ ಅನ್ಸುತ್ತೆ ಬಾಡಿ ಹಗುರ. ಮೊದ್ಲೆಲ್ಲ ಏನೋ ಒತ್ಕೊಂಡ್ ತಿರ್ಗಾಡ್ತಿದೀವಿ ನಂಗೆ ಅನ್ಸಿತ್ತು, ಈಗ ಬಾಡಿ ತುಂಬಾ ಹಗುರವಾಗಿದೆ. ಇದನ್ನ ನಾವು ಇನ್ನು ನೆಕ್ಸ್ಟ್ ಇನ್ನವರೆಗೂ ಹೇಳ್ಬೋದು, ಮಾಡಿ ಈ ತರ ನಿಮ್ಗೇನು ಬೇರೆ ಐತೆ ನಿಮ್ ಮನೆ ಇರೋದನ್ನೇ ಮಾಡ್ಕೊಂಡು ಮಾಡ್ಬೋದು, ತುಂಬಾ ಈಸಿ ಅಂತ ನಾವು ಬೇರೆ ಸೊಲ್ಯೂಷನ್ ಕೊಡ್ಬೋದು. ಆರೋಗ್ಯ ಸಮಸ್ಯೆಗಳೇನಾದ್ರೂ ಇತ್ತಾ? ನನಗೆ ಆರೋಗ್ಯ ಸಮಸ್ಯೆ ಬಗ್ಗೆ ಏನು ಗೊತ್ತಿಲ್ಲ. ನನಗೊಂದು ಪಿಡ್ಸ್ ಬರೋದು, ಅದ್ರ ಬಗ್ಗೆ ಇನ್ನೂ ನಾನು ಗೊತ್ತಾಗ್ತಾ ಇಲ್ಲ. ಆದ್ರೆ ಬಾಡಿ ಮಾತ್ರ ಹಗುರ ಅನಿಸ್ತಾ ಇದೆ. ಈ ಸಮಯದಲ್ಲಿ ಏನಾದ್ರೂ ನಿಮಗೆ ಅದು ಹೆಚ್ಚಾಯ್ತು ಅಂತ ಅನ್ನಿಸ್ತಾ? ಇಲ್ಲ ಏನು ಅನಿಸ್ತಿಲ್ಲ. ತಲೆನೋವು ಕಡಿಮೆ ಆಯ್ತು ಅಂತ ಏನು ಬರ್ಲಿಲ್ಲ. ತಿಂಗಳಿಗೆ 2-3 ಸಲ ತಲೆನೋವು ಬರೋದು, ಅರ್ಧನರ್ಧಕ್ಕೂ. ಈ ತಿಂಗಳು ಯಾವ ರೀತಿನೂ ತಲೆನೋವು ಅನಿಸ್ಲಿಲ್ಲ. ಮತ್ತೆ ನಾನು ಹೆಚ್ಚಿಗೆ ಓಡಾಡ್ತಾ ಇರ್ತೀನಿ ಗುರುಜಿ. ನಂದು ಕಂಪ್ನಿ ದೃಷ್ಟಿಯಿಂದ ಮತ್ತೆ ಸಂಘ ದೃಷ್ಟಿಯಿಂದನೂ ನಾನು ಸ್ವಲ್ಪ RSS ಕಡೆಯಿಂದ ಇರೋದ್ರಿಂದ ನಮ್ಮ ಜವಾಬ್ದಾರಿಗಳು ಓಡಾಡ್ತಾ ಇರ್ತೀವಿ. ಮೊದ್ಲೆಲ್ಲ ಅಯ್ಯೋ ಯಾರಪ್ಪ ಹೋಗೋದು ಅನಿಸ್ತಿತ್ತು, ಈಗ ಇಲ್ಲ, ನಾವೇ ಓನ್ ಆಗಿ ಓಡಾಡ್ಬೋದು, ಯಾರ ಹತ್ರ ಮಾತಾಡ್ಬೋದು ಒಂದು ಚೈತನ್ಯ ಸಿಕ್ಕಿದೆ. ಅದಕ್ಕೆ ಮಮತಕ್ಕ ಮತ್ತೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.